ಇಲ್ಲಿ ಫಸ್ಟ್ ಒನ್ ಬರುತ್ತೆ ನೋಡಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, EDDTS. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಒಂದು ಸೈನ್ ಇನ್ನು, ಸೈನ್ ಅಪ್ ಎರಡು ಆಪ್ಷನ್ ಕೊಟ್ಟಿರ್ತಾರೆ. ನೀವು ಫಸ್ಟು ಸೈನ್ ಅಪ್ ಆಗಬೇಕು. ಸೈನ್ ಅಪ್ ಅಲ್ಲಿ ನೀವು ನಿಮ್ಮದು USN ಹಾಕಬೇಕು. USN ಹಾಕಿದ ಕೂಡಲೇ ಆಟೋಮೆಟಿಕ್ ಆಗಿ ಕಾಲೇಜು, ಪ್ರೋಗ್ರಾಮು, ಕೋರ್ಸು, ಬ್ರ್ಯಾಂಚು, ಬ್ಯಾಚು ಆಟೋಮೆಟಿಕ್ ಆಗಿ ಬರುತ್ತೆ. ಆಮೇಲೆ ನೀವು ಇಲ್ಲಿ ನೆಕ್ಸ್ಟು ನೇಮ್ ಫಿಲ್ ಮಾಡಬೇಕು. ನಿಮ್ಮ ಫುಲ್ ನೇಮ್ ಫಿಲ್ ಮಾಡಬೇಕು. ನೆಕ್ಸ್ಟು ಇಮೇಲ್ ಅಡ್ರೆಸ್ ಕೊಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರು, ಆಮೇಲೆ ಒಂದು ಗೌರ್ಮೆಂಟ್ ID ಪ್ರೂಫ್ ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ 1 or 2 hour ಆದಮೇಲೆ ಒಂದು VTO ಅವರು ಒಂದು ಪಾಸ್ವರ್ಡ್ ಕಳಿಸ್ತಾರೆ. ಆ ಪಾಸ್ವರ್ಡ್ನ ಇಟ್ಟುಕೊಂಡು ನೀವು ಲಾಗಿನ್ ಆಗಬೇಕು. ಲಾಗಿನ್ ಹೇಗೆ ಆಗೋದನ್ನು ಹೇಳ್ಕೊಡ್ತೇನೆ ನೋಡಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ಗಿವ್ ಅವೇ ಕೊಟ್ಟಿದ್ದೆ. ಗಿವ್ ಅವೇ ಏನೆಂದರೆ, ಈ ವಿಡಿಯೋದಲ್ಲಿ ನಾನು 3 ಸೀಕ್ರೆಟ್ ಕೋಡ್ನ ಹಾಕಿರ್ತೇನೆ. ಆ ಸೀಕ್ರೆಟ್ ಕೋಡನ್ನು ನೀವು ಸರ್ಚ್ ಮಾಡಿ ಕಮೆಂಟಲ್ಲಿ ಸೀಕ್ರೆಟ್ ಕೋಡ್ನ ಬರಿಬೇಕು. ಆಮೇಲೆ ಇನ್ನೊಂದು ಸಬ್ಸ್ಕ್ರೈಬ್ಡ್ ಆ್ಯಂಡ್ ಡನ್ ಅಂತ ಬರಿಬೇಕು. ಆದಮೇಲೆ ಈ ಕಮೆಂಟ್ಸು 500 ರೀಚ್ ಆದಮೇಲೆ ಆ್ಯಂಡ್ ಆ ವಿಡಿಯೋ 10K ವ್ಯೂಸ್ ಆದಮೇಲೆ ವಿನ್ನರ್ನ ಅನೌನ್ಸ್ ಮಾಡ್ತೇನೆ. ಸೊ ಪ್ಲೀಸ್ ಪಾರ್ಟಿಸಿಪೇಟ್ ಇನ್ ಗಿವ್ ಅವೇ. ಥ್ಯಾಂಕ್ ಯು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಯೂನಿವರ್ಸಿಟಿ ನಂಬರು ಆ್ಯಂಡ್ VTO ಅವರು ಕಳಿಸಿದ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಕೂಡಲೇ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಡ್ಯಾಶ್ಬೋರ್ಡು, ಪ್ರೊಫೈಲು, ಅಪ್ಲೈ ಡಾಕ್ಯುಮೆಂಟ್ಸು, ಪೇ ಫೀಸು, ಫೈನಲ್ ಸಬ್ಮಿಷನ್ನು, ಸಬ್ಮಿಟೆಡ್ ಅಪ್ಲಿಕೇಶನ್ ಇದೆ. ಇದರಲ್ಲಿ ನೀವು ಫಸ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ಮೇಲ್ ID, ಮೊಬೈಲ್ ನಂಬರು, ಆಮೇಲೆ ಫೋಟೋ, ಸೈನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಅಪ್ಲೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಸೆಲೆಕ್ಟ್ ಮೇಲೆ ಆಪ್ಷನನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಯಾವ್ದು ಬೇಕು, ಮೈಗ್ರೇಷನ್ ಸರ್ಟಿಫಿಕೇಟು, ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟು, ಎಕ್ಸ್ಟ್ರಾಕ್ಟ್ ಮಾರ್ಕ್ಸ್ ಕಾರ್ಡು. ಇಲ್ಲಿ PTC ಆಪ್ಷನ್ ತೋರಿಸ್ತಲ್ಲ, ಬಿಕಾಸ್ VTO ಅವರು 24th ಆ್ಯನ್ಯುವಲ್ ಕಾನ್ವೊಕೇಶನ್ ಡೇ ನಡೆಸುವುದರಿಂದ ಅವರು ಇಶ್ಯೂ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಇನ್ನು 2 weeks ಆದಮೇಲೆ ಇಲ್ಲಿ ಆಪ್ಷನ್ ಶೋ ಆಗುತ್ತೆ. ಸೊ ನೀವು ಆವಾಗ ಇಲ್ಲಿ ಆಪ್ಷನ್ ಶೋ ಆದಮೇಲೆ ಬಂದು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಈಗ ನಾನು ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟ್ ಹೇಗೆ ಅಪ್ಲೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟ್ ಮೀನ್ಸ್ ಟೋಟಲ್ CGPA ಇನ್ 1 ಮಾರ್ಕ್ಸ್ ಕಾರ್ಡ್. ಅದನ್ನ ಹೇಗೆ ಅಪ್ಲೈ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆಗಿದ ಕೂಡಲೇ ನೀವು ನಿಮ್ಮದು ಪಾಸಿಂಗ್ ಮಂತು, ಪಾಸಿಂಗ್ ಇಯರು, ಪೋಸ್ಟಲ್ ಅಡ್ರೆಸ್ಸು, ಸೈನು, ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಎಷ್ಟು ನಿಮಗೆ ನಂಬರ್ ಆಫ್ ಟ್ರಾನ್ಸ್ಕ್ರಿಪ್ಟ್ ಬೇಕು 1 or 2 ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ತೋರಿಸುತ್ತೆ, ಎಷ್ಟು ಫೀಸ್ ಅಂತ. ಆ ಫೀಸ್ನ ಪೇ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಪೇನ 800 ಫೀಸ್ನ ಪೇ ಮಾಡಿ ನಂತರ ಇಲ್ಲಿ ಪೇ ಫೀಸ್ ಇಲ್ಲಿ ಶೋ ಆಗುತ್ತೆ.